ಸುಭಾಷ್ ಅವರು ಮಾತಾಡ್ಬೇಕಾದ್ರೆ ಒಂದು ವಿಷಯ ಇತ್ತು ನಟರಾಜ್ ಗೌಡ್ರೆ, ಇದು ರಾಜಕೀಯ ಕಾರಣಗಳು ಇನ್ನೊಂದು ಭಾಗ ಇದರಲ್ಲಿ, ಅದನ್ನ ಆ ಕಡೆ ಇಟ್ಕೊಳ್ಳೋಣ. ಆದರೆ ಅದರಲ್ಲಿ ಭಾಗವಹಿಸಲ್ಲ ಅಂತ ಹೇಳೋದನ್ನ ಪೂರ್ತಿ ಗೌರವಿಸ್ತಾನೆ ನಾವು ಈ ಸಮೀಕ್ಷೆ ನೋಡಬೇಕಾಗಿದೆ. ಈ ಸಮಾಜದ ಒಂದು ಆರೋಗ್ಯ ಚೆಕ್ ಮಾಡೋ ರೀತಿಯಲ್ಲಿ ಒಂದು ರೀತಿಯಲ್ಲಿ ಎಕ್ಸ್ರೇ ಮಾಡ್ದಂಗೆ ಇದು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ ಏನಂತ ಮೂಲಭೂತವಾಗಿ ನಿಮಗೆ ಯಾವ ವ್ಯಕ್ತಿ, ಈಗ ಯದುಕುಮಾರ್ಗೆ ಸಾಮಾಜಿಕ ಶೈಕ್ಷಣಿಕವಾಗಿ ಸಮಸ್ಯೆಲಿದ್ದಾರಾ, ನಟರಾಜ್ ಗೌಡ್ರ ಪ್ರಾಬ್ಲಮ್ ಇದೆಯಾ, ಸುಭಾಷ್ ಪ್ರಾಬ್ಲಮ್ ಇದೆಯಾ, ರಮಾಕಾಂತ್ ಪ್ರಾಬ್ಲಮ್ ಇದೆಯಾ ಅನ್ನೋದನ್ನ ವ್ಯಕ್ತಿಗತವಾಗಿಯೇ ನಮೂದು ಮಾಡಿಕೊಳ್ಳಿಕ್ಕೆ ನಿಮ್ಗೆ ಅವಕಾಶಗಳಿದ್ದಾಗ, ಇದರಲ್ಲಿ ಜಾತಿ 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 ಅಂತ ಬಂದ ನೀವು ಯಾವಾಗ ಜಾತಿ ಅನ್ನೋ ಶಬ್ದ ಬಳಸ್ತಿರಲ್ಲ ಅವಾಗಲೇ ಅದ್ರ ರಾಜಕೀಯ ಜೋರ ಕಾಣಿಸೋದು. ಯಾಕೆಂದ್ರೆ ನಿಮಗೀಗ ಸಮೀಕ್ಷೆ ಒಬ್ಬೊಬ್ಬರು ದಿನಕ್ಕೆ 20 ಮನೆ ಮಾಡಬೇಕು 30 ಮನೆ ಮಾಡಬೇಕು ಅಂದಾಗ ಅಂಗೈಲಿರುತ್ತೆ, ಈ ಮನೆ ಇದರಲ್ಲಿ 5 ಜನ ಇದ್ದಾರೆ, ಇದರಲ್ಲಿ 3 ಜನ ಓದಿಲ್ಲ, 2 ಓದಿದ್ದಾರೆ, ಒಬ್ಬರು ಕೆಲಸ ಇದೆ, ಒಬ್ಬರು ಕೆಲಸ ಇಲ್ಲ, ಇಷ್ಟೆಲ್ಲ ಇದ್ದಾಗ ಆ ಮನೆಗೆ ನೀವು ಒಂದಷ್ಟು ಸವಲತ್ತುಗಳನ್ನು ರೀಚ್ ಮಾಡಿಸಿ, ನಿಮ್ಗೆ ಆ ಶಕ್ತಿ ಇದೆ. ಹಾಗಿದ್ದಾಗ ಜಾತಿಯನ್ನು ವರ್ಡ್ ತೊಗೊಂಬರೋದು ಸವಲತ್ತು ಕೊಟ್ಟೆ ಅಂತಿರಬೇಕು. ನಾಳೆ ದಿನ ಎಲ್ಲ ಒಕ್ಕಲಿಗರಿಗೆ ನಾನು ಇಷ್ಟು ಕೊಡುತ್ತಿದ್ದೇನೆ, ಕುರುಬ ಸಮುದಾಯಕ್ಕೆ ಇಷ್ಟು ಕೊಡುತ್ತಿದ್ದೇನೆ, ಲಿಂಗಾಯತ ಸಮುದಾಯಕ್ಕೆ ಇಷ್ಟು ಕೊಡುತ್ತಿದ್ದೇನೆ, ಅಥವಾ ಇನ್ಯಾರೋ ಒಂದು ಸಮುದಾಯಕ್ಕೆ ಬ್ರಾಹ್ಮಣರಿಗೆ ಇಷ್ಟು ಕೊಡ್ತಾ ಇದ್ದೀನಿ ಅಂತ ಹೇಳೋದು ಬೇರೆ. ವ್ಯಕ್ತಿಗತವಾಗಿ ನಿಮಗೆ ಡೇಟಾ ಸಿಗ್ತಾ ಇದ್ದಾಗ ಅದನ್ನು ಜಾತಿಯಿಂದ ಪ್ರತ್ಯೇಕಿಸಿ ಆ ಒಂದು ಅಷ್ಟು ಒಳ್ಳೆ ಉದ್ದೇಶ ಚಿಂತನೆ ನಿಮಗಿದ್ದಾಗ ಅದನ್ನೇ ಮಾಡಿ ನೀವು. ಇಲ್ಲ, ಕರೆಕ್ಟ್, ನೀವು ಹೇಳ್ತಾರೋದು ಕರೆಕ್ಟಾಗಿದೆ. ನೋಡಿ, ದತ್ತಾಂಶ ಅಂತ ಇದೆಯಲ್ಲ, ಈ ದತ್ತಾಂಶ ಅಂತ ಇದ್ಕೊಂಡು ನಾವು ಜಾತಿ 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 ಅಂತ ಏನು ಬಿಡ್ಲಿಕ್ಕಂತ ಹೋಗೋದಿಲ್ಲ. ಆದಾಗ್ಯೂ ಕೂಡ ಈ ಬುಡಕಟ್ಟು ಜನಾಂಗ, ಆದಿವಾಸಿಗಳು, ದಲಿತರು, SC STಗಳು ಮತ್ತು ಹಳ್ಳಿಯಲ್ಲಿರ್ತಕ್ಕಂತಹ ಎಲ್ಲ ವರ್ಗದ ಬಡವರು, ಅಲ್ಲೂ ಒಕ್ಕಲಿಗರಾಗ್ಬೋದು, ಲಿಂಗಾಯತರಾಗ್ಬೋದು, ಬೇರೆ ಎಲ್ಲ ಬಡವರು, ಹಿಂದುಳಿದ ವರ್ಗದ ಬಡವರು, ಅವರನ್ನು ಆ ಗ್ರೂಪಲ್ಲಿ, ಆ ಪಂಗಡದಲ್ಲೇ ಗಮನಿಸಿ ಅವರಿಗೆ ವಿಶೇಷವಾದ ಯೋಜನೆಗಳನ್ನ ಮಾಡಲಿಕ್ಕೆ ಅನುಕೂಲ ಆಗುತ್ತಿದ್ದು. ಆಮೇಲೆ ಅದನ್ನು ಪಬ್ಲಿಕ್ ಡಿಸ್ಕೋಸ್ ಮಾಡಿ ಪಬ್ಲಿಕಲ್ಲಿ ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಂತ ಕೇಂದ್ರ ಸರ್ಕಾರ ಮಾಡುತ್ತೆ, ಜಾತಿ ಜನಗಣತಿ ಮಾಡುತ್ತಲ್ಲ, ಅವಾಗ ಅದು ಅಂಕಿಅಂಶ ಬರುತ್ತೆ, ನಿಮಗೂ ನಮಗೂ ಬಂದೇ ಬರುತ್ತೆ. ಅವಾಗಲೂ ಇಷ್ಟೇ 60 ಕ್ವಶನ್ಸ್ ಬರುತ್ತೋ 70 ಕ್ವಶನ್ಸ್ ಬರುತ್ತೋ ನೀವು ಕಾಯ್ದು ನೋಡೋಣ, ತೊಂದರೆ ಇಲ್ಲ. ಆದರೆ ಇಲ್ಲಿ ಬಂದಿರತಕ್ಕಂಥದ್ದು ಮೂಲ ಉದ್ದೇಶ ಏನು ನೋಡಿ, BJPಯ R. ಅಶೋಕ್ ಅವರು ಬಂದು ನಾವು ಇಲ್ಲಿ ಮಾಡ್ತೀವಿ, ಸಮೀಕ್ಷೆ ಮಾಡ್ತೀವಿ ಅಂದಾಗ ಇಲ್ಲ ಇದು ಸರಿ ಇಲ್ಲ, ತರಾತುರಿ ಅಂತಂದ್ರು. ಆಮೇಲೆ ಖುದ್ದಾಗಿ ಅವರೇ ಬಂದು ಇಲ್ಲ, ಪ್ರತಿಯೊಬ್ಬ ಒಕ್ಕಲಿಗರು ಕೂಡ ಒಕ್ಕಲಿಗ ಅಂತ ಮೆನ್ಷನ್ ಮಾಡಿ ನೀವೆಲ್ಲರೂ ಘೋಷಣೆ ಮಾಡಿ ಬರೀರಿ, ಎಲ್ಲರೂ ಭಾಗವಹಿಸಿ ಅಂತ ಅವರು ಹೇಳಿದ್ರು. ನಮ್ಮ ಕಾಂಗ್ರೆಸ್ ನಾಯಕರು ಹೇಳಿದ್ರು, ಕುಮಾರಸ್ವಾಮಿ ಹೇಳಿದ್ರು, ಮೊನ್ನೆ DK ಶಿವಕುಮಾರ್ ಹೇಳಿದ್ರು, ಮಠಾಧೀಶರುಗಳು ಹೇಳಿದ್ರು. ಸಂಖ್ಯೆ ಕಡಿಮೆ ಆಗ್ಬಿಟ್ರೆ ಅಂತ ಭಯ ಇರುತ್ತೆ, ನಂಬರ್ ಕಡಿಮೆ ಆಗ್ಬಿಟ್ರೆ ನಮ್ದು ಬೇರೆ ಯಾವ್ದು ತೋರಿಸ್ಬಿಟ್ರೆ ಬಿಂಬಿಸ್ಬಿಟ್ರೆ ಇರ್ಬೋದು ಆತಂಕ. ನೀವು ಮಾಡೇ ಮಾಡ್ತೇನೆ ತೀರಿದ ಮೇಲೆ ಯಾಕಪ್ಪ ಕಡಿಮೆ ತೋರಿಸ್ಕೋಬೇಕು ಬರಿಸ್ರಯ್ಯ ಅಂದ್ರೆ ಅವರು ಅದು ರಾಜಕೀಯವಾಗಿ ಅವ್ರಿಗೆ ಇರ್ಬೋದು. ಅದು ರಾಜಕೀಯ ಇಲ್ಲ, ಸಮುದಾಯವಾಗಿ ನೋಡಿ, ನನಗೂ ರಾಜಕೀಯ ನಾನು ಕಾಂಗ್ರೆಸ್ ಅಲ್ಲಿ ಇದ್ದೀನಿ, ಬಟ್ ನಾನು ಸಮುದಾಯದವನಾಗಿ ನನ್ಗೇನು ಅನಿಸುತ್ತೆ ಗೊತ್ತಾ, ನಮ್ಮ ಹಳ್ಳಿಯ ಬಡವರು ಯಾರು ಕೃಷಿ ಕಾರ್ಮಿಕರಿದ್ದಾರೆ, ರೈತರಿದ್ದಾರೆ, ಯಾರಿಗೆ ಜಮೀನಿಲ್ಲ, ಯಾರು ಭೂ ರೈತರಿದ್ದಾರೆ, ಯಾರಿಗೆ ವಿದ್ಯಾಭ್ಯಾಸದ ಕೊರತೆ ಇದೆ, ಯಾರು ಆರ್ಥಿಕವಾಗಿ ಹಿಂದುಳಿದಿದ್ದಾರೆ, ಅವರಿಗೆ ಏನಾದ್ರು ವಿಶೇಷವಾದ ಯೋಜನೆಗಳು ಇದನ್ನ ಬರಬಹುದು ಮುಂದಕ್ಕೆ ಸರ್ಕಾರಗಳು ದತ್ತಾಂಶ ತೆಗೆದುಕೊಂಡು ಅಲ್ಲಿ ವರದಿ ಮಾಡಿ ರೂಪುರೇಷೆ ಮಾಡಬಹುದು ಅಂತ ಒಂದು ಆಸೆ ನನಗಿದೆ. ಸೊ ಆ ಥರ ಎಲ್ಲಾ ಜಾತಿಯ ಎಲ್ಲಾ ಧರ್ಮದ ಬಡವರಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದಾದ್ರೆ ಸ್ವಾಗತ ಮಾಡಬೇಕು. ಆಮೇಲೆ ನೋಡಿ, ಕೇಂದ್ರ ಸರ್ಕಾರ 10% EWS ತೆಗೆದುಕೊಂಡು ಬಂದಾಗ, ಎಕನಾಮಿಕಲಿ ವೀಕರ್ ಸೆಕ್ಷನ್ ತೆಗೆದುಕೊಂಡು ಬಂದಾಗ, ಇದೇ ತರದ ನಾಯಕರುಗಳು ಯಾವ ತುಟಿಕ್ ಪಿಟಕ್ ಕಾಣಲಿಲ್ಲ, ಸ್ವಾಗತ ಮಾಡ್ಕೊಂಡು ಸುಮ್ಮನೆ ಕೂತಿದ್ದಾರೆ. ಪ್ರಹ್ಲಾದ್ ಜೋಶಿ ಅವರು ಇದರ ಜಾತಿಯನ್ನ ಈ ಸಮೀಕ್ಷೆಯನ್ನ ನಾವು ತಿರಸ್ಕಾರ ಮಾಡಿ ಅಂತ ಕರೆ ಕೊಟ್ಟರು, ಕೇಂದ್ರ ಸಚಿವರು ಅವರು. ಆಕ್ಚುಲಿ ತೇಜಸ್ವಿ ಸೂರ್ಯ ಅವರು ಬೆಂಗಳೂರು ದಕ್ಷಿಣ ಸಂಸದ, ಅವರು ಇದನ್ನು ತಿರಸ್ಕಾರ ಮಾಡಿ ಅಂತ ಕರೆ ಕೊಟ್ಟರು. ಈಗ ಸುಧಾಮೂರ್ತಿ ಅವರು, ಇವರೆಲ್ಲ ಒಂದು ಪ್ಯಾಟರ್ನ್ ಇದೆ ಅವ್ರದ್ದು. ಬಿಜೆಪಿ ಅದರೊಳಗೆ BJP-ನಲ್ಲೂ ಕೂಡ EWS ಅಂತ ಮಾಡಿದಾಗ ನೀನು ಯಾವ ಜಾತಿ ಎಲ್ಲ ಸಮೀಕ್ಷೆ ಮಾಡಿಕೊಂಡು ಸರ್ವೆ ಮಾಡಿಕೊಂಡು ಮಾಡಿದ್ರ EWS ನ ಫುಲ್ ಫಾರ್ಮೇ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅಂತ ಹೇಳಿ, ಆರ್ಥಿಕವಾಗಿ ಹಿಂದುಳಿತಿರತಕ್ಕಂತಹ ಒಂದು ವಿಭಾಗ, ಒಂದು ವರ್ಗ ಅಂತ ಬಂದಾಗ ಅವ್ರೇನು ಸರ್ವೆ ಮಾಡಿಬಿಟ್ಟು ನಾನು ನಿನಗೆ ಕೊಡ್ತೀನಪ್ಪ ಅದು ಮಾಡ್ತೀನಪ್ಪ ಅಂತ ಹೇಳಲಿಲ್ಲ. ನೀವಿಲ್ಲಿ ಜಾತಿ ಹೆಸರು ಇಟ್ಕೊಂಡು ನೀನು ಲಿಂಗಾಯತನ, ಕುರುಬಾನ, SC-ನ, ST-ನ, ಬ್ರಾಹ್ಮಣನ ಅಂತ ಜಾತಿ ನೋಡ್ಕೊಂಡು ಏನಾದ್ರು ಮಾಡ್ಬೇಕು, ಅವನ ಎಕನಾಮಿಕ್ ಕಂಡೀಷನ್ ನೋಡ್ಕೊಂಡು ನೀವು ಸರ್ವೆ ಮಾಡಿಸ್ಬೇಕು. ಇದರೊಳಗೆ ತದ್ವಿರುದ್ಧ ಇದೆ. ನಿಮ್ಮ ಮಾತು ಅಷ್ಟು ಸ್ಮೂತ್ವಾಗಿ ಬಹಳ ಸಿಹಿಯಾಗಿತ್ತು, ನಿಮ್ಮ ಸೆಂಟೆನ್ಸ್ ಈಗ ಮಾಡಿದ್ದು. ಮತ್ತೆ ಕೇಂದ್ರ ಸರ್ಕಾರ ಮಾಡಿದ್ಯಲ್ಲ, ಅವರು ಬ್ರಾಹ್ಮಣ ಜಾತಿಯನ್ನೇ ಮೇಲ್ಪಂಕ್ತಿಯಾಗಿ ಇಟ್ಕೊಂಡು ಮಾಡುವಂತಹ 10% ಮೀಸಲಾತಿ ಬರ್ದಿದ್ದಾರೆ ಹಂಗಂತ ಅಲ್ಲಿ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಬರ್ದಿದ್ದಾರೆ, ಎಕನಾಮಿಕಲಿ ವೀಕರ್ ಬ್ರಾಹ್ಮಣ್ ಸೆಕ್ಷನ್ ಅಂತ ಬರ್ದಿದ್ದಾರೆ, EWS ಅಂತ ಬರ್ದಿದ್ದಾರೆ. ಎಕನಾಮಿಕಲಿ ವೀಕರ್ ಸೆಕ್ಷನ್ ಬ್ರಾಹ್ಮಣ್ಸ್, ಎಕನಾಮಿಕಲಿ ವೀಕರ್ ಸೆಕ್ಷನ್ ಲಿಂಗಾಯತ್ ಮೆನ್ಷನ್ ಮಾಡಿದ್ದಾರೆ, ಲಿಂಗಾಯತ್ ಅಂತ ಮೆನ್ಷನ್ ಮಾಡಿಲ್ಲ, ಮತ್ತೆ ಬ್ರಾಹ್ಮಣ ಅಂತ ಮೆನ್ಷನ್ ಮಾಡಿದ್ದಾರೆ. ಬ್ರಾಹ್ಮಣರು ಅಂತ ಕೇಳಿ ಯಾರು ಅಂತ ಕೇಳಿ. ಎಲ್ಲ ಜಾತಿಗಳ ಬಡವರಿಗೆ ಇಲ್ಲ ಆತರ ಇಲ್ಲ, ಮೇಲ್ವರ್ಗದ ಬಡವರಿಗೂ ಎಲ್ಲ ಜಾತಿ ಅಲ್ಲ, ಅದು ಎಲ್ಲ ಜಾತಿ ಅಲ್ಲ. ಈ ಯಾರು ಆಲ್ರೆಡಿ ಮೀಸಲಾತಿ ಒಕ್ಕಲಿಗರು ಬಡವರು ಇದ್ರೆ ತಿರಸ್ಕರಿಸ್ಬಿಡ್ತಾರೆ. ಅದರಲ್ಲಿ EWS ಬರಲ್ಲ. ಓಕೆ, EWS ಯಾರು ಬರುತ್ತೆ? ಜೈನರು,
ಆಮೇಲೆ ವೈಶ್ಯರು, ಕ್ಷತ್ರಿಯರು, ಬ್ರಾಹ್ಮಣರು ಪ್ರಮುಖವಾಗಿ ನಾನು ಹೇಳಿ ಗೌಡ್ರು, ಹೇಳಿ ಗೌಡ್ರು, ಹೇಳಿ. ಈ ಸಮ ಸಮಾಜ ಅಂತ ಮಾತಾಡೋರು ನೀವೇ, ನಾವು ಅಲ್ಲಿ ಮೇಲ್ವರ್ಗದಲ್ಲಿ ಯಾರೋ ಬಡವರು ಇದ್ರು ಕೊಟ್ಬಿಟ್ರೆ ಲಬ 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 ಬಾಯ್ ಬಡ್ಕೊಳ್ಳೋರು ನೀವೇ. ಯಾವ್ದಾರ ಒಂದು ಮಾಡಿ ನೀವು ಸಮ ಸಮಾಜ ಅಂದ್ರಲ್ಲ ನೀವು. ಜೈನರಲ್ಲಿ ಬಡವರಿಲ್ಲ, ಹಂಗಾದ್ರೆ ಬ್ರಾಹ್ಮಣಲ್ಲಿ ಬಡವರಿಲ್ಲ, ಕೊಡಬೇಕು. ಕೊಟ್ರೆ ಬಾಯಿ ಬಡ್ಕೋತೀರಾ, ಕೊಡಬೇಕು ಅಂತ ನೀವು ಹೇಳಿದ್ರೆ ಹೆಂಗಿದು? ಇಲ್ಲೇನ್ ಗೊತ್ತಾ, ಬಿಜೆಪಿ ದ್ವಂದ್ವ ಇದೆ. ಈಗ 10% ಅವ್ರು ಕೊಟ್ಟಾಗ ಯಾವ ಸಮೀಕ್ಷೆ ಆಗಲಿಲ್ಲ, ಯಾವ ವರದಿ ಬರಲಿಲ್ಲ, ಯಾವ ಸೆನ್ಸಸ್ ಆಗಲಿಲ್ಲ, ಯಾವ ಸರ್ವೆ ಆಗಲಿಲ್ಲ, ಯಾವ ಡೇಟಾ ಇರಲಿಲ್ಲ, ಯಾವ ಡಿಸ್ಕಷನ್ ಆಗಲಿಲ್ಲ, ಕೊಟ್ರು. ನಾವು ತುಟಿಕ್ ಪಿಟಿಕ್ ಇನ್ಕಮ್ ಸರ್ಟಿಫಿಕೇಟ್ ಇಲ್ಲ ರೀ. ನಾನು ನೇರವಾಗಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ನಾನು ಯಾರು ಮೀಸಲಾತಿ ಕೇಳಿಸ್ಕೊ ಬ್ರದರ್, ಯಾವ ಮೀಸಲಾತಿ ಕೇಳಿಸ್ಕೊಳ್ಳಿ ಬ್ರದರ್, ಯಾವ ಮೀಸಲಾತಿ ಪರಿಧಿಗೆ ಬರೆದಂತವ್ರು ಬ್ರಾಹ್ಮಣರು, ಕ್ಷತ್ರಿಯರು, ವೈಶ್ಯರು ಅಂತಾನೆ ಮೆನ್ಷನ್ ಇದೆ. ಆಯ್ತಾ, ನಾವು ಇಲ್ಲ ಅಂತ ಹೇಳ್ತಿಲ್ಲ, ಕೊಡ್ಲಿ ಬಡವರು. ನಿಮ್ ಪ್ರಕಾರ ಕುಬೇರ್ ಅವರು, ಕಾಂಗ್ರೆಸ್ ಪ್ರಕಾರ ಕುಬೇರ್ ಅವರು ನೋಡ್ರಿ 8 ಲಕ್ಷ ಆದಾಯ ಇರೋರು ಬಡವರಂತೆ ಬ್ರಾಹ್ಮಣದಲ್ಲಿ, EWS ಅಲ್ಲಿ. ನಾನು ಅದ್ರ ಬಗ್ಗೆ ಈಗ ಚರ್ಚೆ ಮಾಡಲ್ಲ. ಆದ್ರೆ ಒಂದ್ ಹೇಳ್ತೀನಿ, ಯಾವ ಸರ್ವೆ ಡೇಟಾ ಇಲ್ದಲೆ, ಯಾವ ಸಮೀಕ್ಷೆ ಇಲ್ದಲೆ ನೀವು 10% ಮೀಸಲಾತಿ ಕೊಟ್ರಿ. ಇಲ್ಲಿ ಸಮೀಕ್ಷೆ ಮಾಡಿ ದತ್ತಾಂಶ ಸಂಗ್ರಹಿಸಿ ಅದ್ ತಕ್ಕನಾಗಿ ನಾವು ಮೀಸಲಾತಿ ಕೊಡ್ತೀವಿ ಅಥವಾ ಅದಕ್ಕೊಂದು ಯೋಜನೆ ಮಾಡ್ತೀವಿ ಅಂದ್ರೆ ಬಿಡುತ್ತಿಲ್ವಲ್ರಿ. ಏನ್ ಪ್ರಾಬ್ಲಮ್ ನಿಮ್ದು ಅರ್ಥ ಆಗ್ತಾ ಇಲ್ಲ ನನಗೆ. ಪ್ರಹ್ಲಾದ್ ಜೋಶಿ ಅವ್ರದ್ದಾಗ್ಲಿ, ತೇಜ್ ಸೂರ್ಯ ಆಗ್ಲಿ, ನಾಗಪುರದ ಪ್ರಭಾವ ಇದ್ ಮಾಡಿದ್ರು, ಒಂದು ಸಮೀಕ್ಷೆ ಮಾಡಲಿ, ದತ್ತಾಂಶ ಇರಲ್ಲ, EWS ಅನೌನ್ಸ್ ಮಾಡ್ಬಿಟ್ರು ಅಂತ ಹೇಳಿ. ಇದೇ ನಟರಾಜ್ ಗೌಡ್ರು ಸಮ ಸಮಾಜದ ಕಲ್ಪನೆ ಮಾತಾಡ್ತಾರೆ. ಸರಿ, ನಿಮ್ಮ ಸಮ ಸಮಾಜದ ಕಲ್ಪನೆಯಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಜನಗಳ ಬಗ್ಗೆ ಅಥವಾ ಕ್ಷತ್ರಿಯನೋ ಜೈನನೋ ಒಂದು ಸಮುದಾಯಗಳು ಹೇಳೋದಲ್ಲ, ಅವರುಗಳೆಲ್ಲ ಕುಬೇರರು ಅಂತ ಇರುವುದಾದರೆ ರಾಜ್ಯನ ಅನೌನ್ಸ್ ಮಾಡಿಬಿಡಿ. ಕ್ಷತ್ರಿಯರು, ಧರ್ಮೀಯರು, ಇವ್ರು ಯಾರಿಗೂ ಈ ಸಮೀಕ್ಷೆಯಲ್ಲಿ ನಿಮ್ಗೇನು ಕೆಲಸ ಇಲ್ಲ. ಮೋದಿನೇ ಕೊಟ್ಬಿಟ್ಟವ್ರು ಅವ್ರಿಗೆ 8 ಲಕ್ಷ ಅಂತೆಲ್ಲ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ನೀವೆಲ್ಲ ಆಚೆ ಇದ್ಬಿಟ್ರಪ್ಪ ಈ ಸಮೀಕ್ಷೆ ಅಂತ ಅನೌನ್ಸ್ ಮಾಡಿಬಿಡ್ಲಿ. ನಾವು ಬನ್ನಿ ಅಂತ ಹೇಳ್ತೀವಿ, ಕೊಡ್ತೀವಿ ಅವ್ರಿಗೂ. ಸರ್, ಅದು ಹೆಸರೇ ಸೂಚಿಸುವಂತೆ EWS ಸರ್ ಅಲ್ಲಿ ಎಕನಾಮಿಕಲಿ ವೀಕರ್ ಸೆಕ್ಷನ್ ಬ್ರಾಹ್ಮಣ, ಗೌಡ್ರ, ಕ್ಷತ್ರಿಯ ಇದೆಯಾ ಅಲ್ಲಿ ಯಾವ್ದು ಆ ತರದ್ ಮೆನ್ಷನ್ ಮಾಡಿಲ್ಲ. ಆದ್ರೆ ಪಾಪ ಕಪೋಕಲ್ಪಿತ ನಟರಾಜ್ ಗೌಡ್ರು ಅವ್ರಿಗೆ ಕನ್ಸ್ಕೊಳಕ್ಕೆ ನಮ್ಗೆ ಕನ್ಸಿಲ್ಲ, ತಗೊಂಬೋದು ಅದಲ್ಲಿ. ಸರ್, ಇವ್ರು ಹೇಳ್ತಾರೆ ದತ್ತಾಂಶದ ತಗೊಂಡು ನಾವು ಸಮಾಜ ನಿರ್ಮಾಣ ಮಾಡ್ತೀವಿ ಅಂತ. ಹೌದು, ದತ್ತಾಂಶ ತಗೊಂಡು 10 ವರ್ಷ ಆಯ್ತಲ್ಲ. ಆ ದತ್ತಾಂಶ ಯಾಕೆ ಏನ್ ಮಾಡಿದ್ರಿ 10 ವರ್ಷದಿಂದ? ಯಾಕೆ ಬಿಸಾಕಿದ್ರಿ? ನೀವು ದ್ವೇಷ ಮಾಡಿದ್ರಿ. ನೀವು ಕರ್ನಾಟಕದಲ್ಲಿ ಮಾಡಿ ಡೆಲ್ಲಿಲಿ ಹೋಗಿ ಪಾಪ ಇನ್ನೊಬ್ಬ ಯಾರೋ ವ್ಯಕ್ತಿ ಸರಿ ಇಲ್ಲ ಅಂತ ಬಿಸಾಕಿದ್ರಲ್ಲ, ಯಾಕೆ? ಹಂಗಂದ್ರೆ ನೀವು ಅವ್ರ ಏನ ಕಟಿಬದ್ಧವಾಗಿ ನಾನು ಮಾಡ್ಲೇಬೇಕು ಅಂತ ಪೆಟ್ ಪ್ರಾಜೆಕ್ಟ್ ಅಂತ CM ಮಾಡಿದ್ರಲ್ಲ, ಅದೇನಾಯ್ತು? ವೈ ಒಂದೇ ಒಂದು ಏಟಿಗೆ, ಒಂದೇ ಒಂದು ಮಾತಿಗೆ ಅದ್ ಯಾಕೆ ಯಾರು ಸಂರಕ್ಷಣೆ ಕೊಡ್ಲೇ ಇಲ್ಲ? ಹಂಗಂದ್ರೆ ಅದು ಸರಿ ಮಾಡಿಲ್ಲ ಅಂತನಾ? ಸರಿ, ಯಾಕಂದ್ರೆ ಈ ದತ್ತಾಂಶಗಳು ಇಟ್ ಈಸ್ ಅ ಫ್ಯೂಟಲ್ ಎಕ್ಸರ್ಸೈಸ್ ಫ್ರಮ್ ಲಾಸ್ಟ್ 10 years. ಏನೇನ್ ಸರ್ವೆ ಮಾಡಿದ್ರೆ ಇಟ್ಸ್ ಫ್ಯೂಟಲ್ ಎಕ್ಸರ್ಸೈಸ್. ಜನಕ್ಕೆ ದಿಗ್ಭ್ರಾಂತರಾಗಿದ್ದಾರೆ. ಅದೇ ನಾವು ಕೊಡ್ತೀವಿ ಇನ್ಫಾರ್ಮೇಶನ್, ಇವ್ರು ಇದ್ ಮಾಡ್ತಾರೆ. ಇವ್ರು ರಾಜಕೀಯವಾಗಿ ಯಾಕೆ 10 ವರ್ಷದಿಂದ ಏನ್ ಮಾಡ್ತಾ ಇದ್ರು? ಸಿದ್ದರಾಮಯ್ಯ ಅವರೇನೆ ಅದನ್ನ ಸ್ವೀಕರಿಸಬೇಕಾಯ್ತು. ಮೆಂಬರ್ ಸೆಕ್ರೆಟರಿ ಸೈನ್ ಇಲ್ಲ ಅಂತ ಅದಕ್ಕೆ ಮುಂದಕ್ಕೆ ಹೋಯ್ತು. ಮತ್ತೊಂದು ಸಮ್ಮಿಶ್ರ ಸರ್ಕಾರ ಬಂತ, ಅದು ಆಗಿಲ್ಲ. ಮತ್ತೆ ಇನ್ನೊಂದು ಸರ್ಕಾರ ಬಂದಾಗಲೂ ಅದಾಗಿಲ್ಲ. ಆದ್ರೆ ಈ ಸರ್ಕಾರ ಮತ್ತೆ ಬಂದಾಗ ಇನ್ನೊಂದು ಹೊಸ ಸರ್ವೆ. ಜನರ ದುಡ್ಡು ಜನರ ತೀರಿಗೆ ಅದು ಯಾವುದಕ್ಕೂ ಸರಿ ಬರ್ತಾ ಇಲ್ಲ, ಫ್ಯೂಟಲ್ ಎಕ್ಸರ್ಸೈಸ್ ಆಗ್ತಿದೆ ಅಂದಾಗ ಅವ್ರಿಗೆ ಎಲ್ಲಿಂದ ಉತ್ಸಾಹ ಬರುತ್ತೆ? ಸರ್, ನಾವು ಕೊಟ್ರೆ ನಮ್ಗೇನಾದ್ರೂ ಉಪಯೋಗ ಆಗುತ್ತೆ. ಈಗ ನಾನೇನಾದ್ರೂ ಕೊಟ್ರೆ ನಮ್ಗೇನಾದ್ರೂ ಉಪಯೋಗ ಆಗ್ಬೇಕು. ನಾವು ಕೊಟ್ಟಿ ನಿಮಗೆ, ನೀವು ಒಂದು ಸಮಾಜಕ್ಕೆ, ನಾನು ಈ ಒಂದು ಸಮಾಜಕ್ಕೆ 10,000 ಕೋಟಿ ಕೊಡ್ತೇನೆ, ಸಮಾಜಕ್ಕೆ ಅದು ಧರ್ಮದ ಆ ಜನಕ್ಕೆ 10,000 ಕೋಟಿ ಕೊಡ್ತೇನೆ. ಮತ್ತೆ ಇವ್ರು ಹೇಳಿದ್ರು, ನಾನು ಈ ನಟರಾಜ್ ಗೌಡ್ರ ಒಂದು ಸಮುದಾಯದ ಬಗ್ಗೆ ಗೌರವ ಇದೆ, ಹಿರಿಯ ಮುಖಂಡರು ಅವರು. ಅವ್ರು ಹೇಳ್ತಾರೆ ಅದೇ ತರ ಮುಖ್ಯಮಂತ್ರಿಗಳು ತಮ್ಮ ಸಮುದಾಯದ ಬಗ್ಗೆ ಏನ್ ಹೇಳಿದ್ರು? ಸರ್, ತಮ್ಮ ಸಮುದಾಯದಲ್ಲಿ ಬೇರೆ ಬೇರೆ ಪಂಗಡಗಳಿದ್ರು ಕೂಡ ನೀನು ಇಂಥದ್ದೇ ಬರ್ಸ್ಬೇಕು ಅಂತ ಹೇಳಿದಾಗ ಅವ್ರು ಜಾತಿ ಹೊಡಿತಾ ಇದಾರಾ, ಇಲ್ಲ ಜನರನ್ನ ಒಗ್ಗೂಡಿಸ್ಬೇಕಾ, ಇಲ್ಲ ರಾಜ್ಯದಲ್ಲಿ ಈ ರೀತಿ ಮಾಡ್ಬೇಕಾಗಿರೋದು ಯಾವ ರೀತಿ ಅವ್ರು ಅಂತ ಹೇಳ್ತಾರೆ. ಅದನ್ನೇ ನಮ್ಮ ಸಮಾಜನೇ ಹೇಳಿದಂಥದ್ದು. ನೀವೇನ್ ನಂಬರ್ ಗೇಮ್ಸ್ ಅಂತ ಆಡ್ತಾ ಇದ್ದ, ನಂಬರ್ ಗೇಮ್ಸ್ ಅಂತಲ್ಲ, ಸಮಾಜಕ್ಕೆ ಮಾಡ್ಬೇಕಾದಾಗ ಎಲ್ಲ ಒಗ್ಗಟ್ಟಲ್ಲಿ ಇರ್ಬೇಕಂತ. ಒಗ್ಗಟ್ಟಿನ ಮುರಿತಾ ಇರೋರು ನೀವು. ಸರ್, ಒಗ್ಗಟ್ಟಿನ ಮುರಿತಾ ಇರ್ಬೇಕಾದಾಗ 40 ರಿಂದ 53 ಹೊಸ ಕ್ರಿಶ್ಚಿಯನ್ ಜಾತಿಗಳನ್ನ ಹುಟ್ಟಾಕ್ದವ್ರು ಯಾರು ಸರ್? ಜನ ಬರೆದು ಕೊಟ್ಟಿದ್ದಾರೆ, ನಮ್ಮ ಸೇರಿಸಿ ಅಂತ ಬರೆದು ಕೊಟ್ಟಿದ್ದಾರೆ. ಅದ್ರ ಆಧಾರದ ಮೇಲೆ ಹೋಗಿ ನೀವು ಕಾಂತರಾಜ್ ಅವ್ರನ್ನ ಭೇಟಿ ಮಾಡಿ ಪತ್ರಗಳ ಕೇಳಿ, ಯಾರು ಪಂಗಡಗಳಾಗಿ ಬಂದು ಪತ್ರಗಳು ಕೊಟ್ಟು ನಮ್ಮ ಇದಕ್ಕೆ ಸೇರಿಸಿ ಸುಮ್ಮನೆ ನಾನು ಚರ್ಚೆ